ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಮತ್ತು ಗುಂಡಿನ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ತೀವ್ರಗೊಳಿಸಿರುವಂತಹ ಪೊಲೀಸರು ಸುಮಾರು 40ಕ್ಕೂ ಹೆಚ್ಚು ಮಂದಿಯನ್ನ ವಶಪಡಿಸಿಕೊಂಡಿದ್ದಾರೆ. ಈ ಗಲಾಟೆಗೆ ಕಾರಣರಾದವರು, ಈ ಗಲಾಟೆಯಲ್ಲಿ ಕಲ್ಲು ಹೊಡೆದಂಥವರು, ಬಡಿಗೆಯಲ್ಲಿ ಗುದ್ದಾಡದಂಥವರು, ಫೈರಿಂಗ್ ಮಾಡಿದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 40ಕ್ಕೂ ಹೆಚ್ಚು ಜನರನ್ನ ಈಗ ಸದ್ಯಕ್ಕೆ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂತಹ ಪೊಲೀಸರು ಈಗ ಚುರುಕುಗೊಳಿಸಿದ್ದಾರೆ. ಬಳ್ಳಾರಿ ಪೊಲೀಸರು ತನ್ನ ತನಿಖೆಯನ್ನ ಗಲಾಟೆ ವೇಳೆ ಸಿಕ್ಕಿದಂತಹ ಒಂದು ವಿಡಿಯೋಗಳನ್ನ ಪರಿಶೀಲನೆ ಮಾಡಿದ್ರು. ಆ ವಿಡಿಯೋಗಳೆಲ್ಲವೂ ಕೂಡ ಜಾಲಾಡಿ ಅದರಲ್ಲಿ ಯಾರೆಲ್ಲ ಈ ಗಲಾಟೆಗೆ ಕಾರಣರಾಗಿದ್ರು, ಗಲಾಟೆಯಲ್ಲಿ ಯಾರೆಲ್ಲ ಕೈ ಮಿಲಾಯಿಸಿದ್ರು, ಈ ಬ್ಯಾನರ್ ಕಿತ್ತಾಕಿದ್ದು, ಜೊತೆಗೆ ಅಲ್ಲಿ ಕಲ್ಲು ಹೊಡೆದಿದ್ದು, ದೊಣ್ಣೆಗಳಿಂದ ಬಡದಾಡ್ಕೊಂಡಿದ್ದು, ಇದೆಲ್ಲದನ್ನು ಕೂಡ ವಿಡಿಯೋ ಫುಟೇಜ್ ಇತ್ತು. ಆ 40ಕ್ಕೂ ಹೆಚ್ಚು ಮಂದಿಯನ್ನು ಈ ಫುಟೇಜ್ನಲ್ಲಿ ಈಗ ಐಡೆಂಟಿಫೈ ಮಾಡಿದ್ದಾರೆ. ಹಾಗಾಗಿ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಅವಶ್ಯಕತೆ ಬಿದ್ದರೆ ಇದರಲ್ಲಿ ಕೆಲವರನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇವೆ. ಇದರಲ್ಲಿ ಜನಾರ್ದನ್ ರೆಡ್ಡಿ, ಭರತ್ ರೆಡ್ಡಿ ಬೆಂಬಲಿಗರು ಕೂಡ ಇದ್ದಾರೆ. ಎರಡೂ ಕಡೆಯ ಬೆಂಬಲಿಗರು ವಶಕ್ಕೆ ಪಡೆದಿದ್ದಾರೆ. ಎರಡೂ ಕಡೆಯವರನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ಸದ್ಯಕ್ಕೆ ನಡೆಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಮೊನ್ನೆ ರಾತ್ರಿ ನಡೆದಂತಹ ಘಟನೆ, ಈ ಒಂದು ಬ್ಯಾನರ್ ಕಟ್ಟೋದು ಹಾಗೆ ಬ್ಯಾನರ್ ತೆರವುಗೊಳಿಸುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂಥ ಒಂದು ಗಲಾಟೆ. ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ್ದು, ಅಲ್ಲಿ ನೋಡಿ, ಅಲ್ಲಿ ಪೊಲೀಸರ ಒಂದು ಶೀಲ್ಡ್ ಏನಿರುತ್ತಲ್ಲ, ಒಂದು ಸುರಕ್ಷತೆಗೆ ಅಂತ ಹೇಳಿ ಇಟ್ಕೊಂಡಿರೋದು, ಅದನ್ನೇ ಕಿತ್ಕೊಂಡಿದ್ದಾರೆ ಕೆಲವೊಂದಷ್ಟು ಜನ ಕಿಡಿಗೇಡಿಗಳಲ್ಲಿ. ಅಂದರೆ ಇವ್ರು ಹೇಳೋದು ಅಲ್ಲಿಂದ ಕಲ್ಲು ಬೀಳ್ತಾ ಇದ್ವು, ಅದರಿಂದ ರಕ್ಷಣೆಗೆ ಅಂಥೇಳಿ. ಅದನ್ನು ಗುಂಪು ಜಾಸ್ತಿಯಾಗಿ ಅಲ್ಲಿ ಗಾಳಿಯಲ್ಲಿ ಗುಂಡು ಕೂಡ ಹಾರಿಸೋದಕ್ಕೆ ಆರಂಭಿಸಿದ್ರು. ಆಗ ಪೊಲೀಸರು ಕೂಡ ಅನಿವಾರ್ಯವಾಗಿ ಅಶ್ರುವಾಯುವನ್ನು, ಆ ಶೆಲ್ಗಳನ್ನು ಸಿಡಿಸಬೇಕಾಯಿತು. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಮೊದಲ ತಲೆದಂಡ ಅನ್ನೋ ರೀತಿಯಲ್ಲಿ SP ಪವನ್ ನಜೂರ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಬಟ್ ಇದಕ್ಕೂ ಕೂಡ ಆಕ್ಷೇಪಗಳು ಹಾಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದ್ರು ಅನ್ನೋ ರೀತಿಯಲ್ಲಿ ಅನ್ಯಾಯವಾಗಿ ಇವರ ಒಂದು ಕೆಲಸಕ್ಕೆ ಗೊತ್ತು ಬಂದಿದ್ದ ಸಸ್ಪೆಂಡ್ ಮಾಡಿದ್ದಾರೆ ಅಂತ. ಬಳ್ಳಾರಿ SP ನಿರ್ಲಕ್ಷ್ಯಕ್ಕೆ ಒಂದು ಜೀವ ಹೋಯಿತು ಅನ್ನುವಂಥದ್ದು ಸಬೂಬು. ಆದರೆ ಅಧಿಕಾರ ಸ್ವೀಕರಿಸಿದ ಒಂದು 7-8 ಗಂಟೆ ಆಗಿರ್ಬೋದು ಬಹುಶಃ ಇವರು. ಅವತ್ತು ತಾನೇ ಅವರು SP ಬಾಲದಂಡೆಯವರಿದ್ರು, ಬಾಲದಂಡೆಯವರನ್ನ ಅಲ್ಲಿಗೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿ ನೆಕ್ಸ್ಟು SP ಆಗಿ ಇವರು ಪವನ್ ನಜೂರ್ ಅವರು ಅಲ್ಲಿಗೆ ಬಂದಿದ್ರು. ಅಧಿಕಾರವನ್ನು ಅವತ್ತೇ ಸ್ವೀಕರಿಸಿದ್ದು. ಇನ್ಫ್ಯಾಕ್ಟ್ ಅದಾಗಿ ಬೆಳಿಗ್ಗೆ ಬಂದಿದ್ದಾರೆ, ಅವರು ಅಧಿಕಾರಕ್ಕೆ ಡ್ಯೂಟಿ ಜಾಯ್ನ್ ಆಗಿದ್ದಾರೆ, ರಿಪೋರ್ಟ್ ಮಾಡಿದರೆ ಅವತ್ತು ಸಂಜೆ ಈ ಘಟನೆ ಆಗಿದೆ. ಆದರೆ ನೀವು ಸರಿಯಾಗಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿಲ್ಲ ಅನ್ನೋ ಒಂದು ಕಾರಣವನ್ನು ನೀಡಿ, ನಿಮ್ಮ ಒಂದು ನಿರ್ಲಕ್ಷ್ಯದಿಂದ ಈ ಥರದೊಂದು ಘಟನೆ ಆಯಿತು ಅನ್ನುವಂಥ ಒಂದು ಕಾರಣಕ್ಕೆ ಈಗ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಘಟನೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅನ್ನೋದು ಸಸ್ಪೆನ್ಷನ್ಗೆ ಒಂದು ಕಾರಣ. ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ನೀವು ತರಲಿಲ್ಲ ಅನ್ನುವಂಥದ್ದನ್ನು ಕೂಡ SP ಅವರ ವಿರುದ್ಧ ಒಂದು ವರದಿ ರೆಡಿಯಾಗಿತ್ತು. ಜನವರಿ 1ನೇ ತಾರೀಕು ಬೆಳಗ್ಗೆ 11:30ಕ್ಕೆ ಅವರು ಅಧಿಕಾರ ಸ್ವೀಕರಿಸಿದ್ರು. ದೇವಿಗೆ ಪೂಜೆ ಸಲ್ಲಿಸಿ ಪವನ್ ನಜೂರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ರು. ಶ್ರೀಕನಕ ದುರ್ಗಮ್ಮ ದೇಗುಲಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿದ್ರು. ಅದಾದ ನಂತರ 11:30ಕ್ಕೆ ಬಂದು ಡ್ಯೂಟಿ ರಿಪೋರ್ಟ್ ಮಾಡಿದ್ದಾರೆ. ಅಧಿಕಾರಿಗಳ ಜೊತೆಗೇನೆ ಹೋಗಿದ್ರು, ಭೇಟಿ ಮಾಡಿದ್ರು ದೇವಸ್ಥಾನಕ್ಕೆ. ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ದೇವಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಬಂದಿದ್ರು. ಶೋಭಾರಾಣಿ ಮಂಡ್ಯಕ್ಕೆ ವರ್ಗಾವಣೆ ಆದರು. ಅಂದರೆ ಅವರ ಒಂದು ಅಧಿಕಾರ ಅಲ್ಲಿಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರಿಂದ ಜನವರಿ 1ಕ್ಕೆ ಇವರು ಅಧಿಕಾರವನ್ನು ಸ್ವೀಕರಿಸಿದ್ರು. ಆದರೆ ಇವರ ಒಂದು ನಿರ್ಲಕ್ಷ್ಯದಿಂದ ಈ ರೀತಿಯಾಗಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಕ್ರಮ ಕೈಗೊಂಡಿದ್ದಾರೆ. ಇವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ಹಿಂದೆ ಇದ್ದಂಥ ಅಲ್ಲಿ SP ಆಗಿದ್ದಂಥವರು ಶೋಭಾರಾಣಿ, ಬಾಲದಂಡಿಯವರಲ್ಲ, ಶೋಭಾರಾಣಿಯವರಿದ್ದು, ಶೋಭಾರಾಣಿಯವರನ್ನ ಮಂಡ್ಯಕ್ಕೆ ವರ್ಗಾವಣೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇವರನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಸೊ ಹಾಗಾಗಿ ಪವನ್ ನಜೂರ್ ಅವರು ಇಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ರು 11:30ಗೆ ಬೆಳಿಗ್ಗೆ.